ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ್, ನಿಮ್ಮ ದಯೆಗೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಮಹಿಮೆಗೋಸ್ಕರ, ನಿಮ್ಮ ಅನುಗ್ರಹಕ್ಕೋಸ್ಕರ. ಧನ್ಯವಾದ. ಅಪ್ರತಿಮವಾದ ಆ ಪ್ರೀತಿಗೋಸ್ಕರ, ಅದರ ಮೂಲಕ ನೀವು ನಮ್ಮನ್ನು ಪ್ರೀತಿಸಿದಿರಿ. ಆತ್ಮದ ಉಪಸ್ಥಿತಿಗೋಸ್ಕರ ಧನ್ಯವಾದಗಳು. ಧನ್ಯವಾದ ಹೇಳುತ್ತೇವೆ. ಧನ್ಯವಾದ ನಿಮ್ಮ ವಾಕ್ಯಕ್ಕೋಸ್ಕರ. ಧನ್ಯವಾದ ನಮ್ಮ ಪರಮೇಶ್ವರ ಸೇವಕರಾದ ಫಾಸ್ಟರ್ ಕ್ರಿಸ್ತು ವ್ಯಾಕಿಲೋನ್ಗೋಸ್ಕರ ಧನ್ಯವಾದ ಹೇಳುತ್ತೇವೆ ಪ್ರಭು. ಈ ಪ್ರಕಟೀಕರಣ ವರ್ಷಕ್ಕೋಸ್ಕರ, ಪ್ರತ್ಯಕ್ಷೀಕರಣ ವರ್ಷಕ್ಕೋಸ್ಕರ ಪ್ರತಿಯೊಂದು ಆ ಕೆಲಸವನ್ನು ನಮ್ಮ ಮೂಲಕ ನಮ್ಮಲ್ಲಿ ನೀವು ಮಾಡುವರಾಗಿದ್ದೀರಿ. ಅದಕ್ಕಾಗಿ ನಾವು ತಯಾರಾಗಿದ್ದೇವೆ. ಪ್ರತಿಯೊಂದು ವಿಷಯ ಪೂರ್ತಿಯಾಗುವುದು ಹೇಗೆ ನಿಮ್ಮ ಚಿತ್ತವು ಸ್ವರ್ಗದಲ್ಲಿ ಪೂರ್ತಿಯಾಗುತ್ತದೆ, ಅದೇ ರೀತಿ ನಿಮ್ಮ ಚಿತ್ತವು ಈ ವಿಶ್ವದಲ್ಲಿ ನಮ್ಮ ಮೂಲಕ ಪೂರ್ತಿಯಾಗುವುದು ಪ್ರಭು ಯೇಸುವಿನ ನಾಮದಲ್ಲಿ. ಹೌದು ಪ್ರಭು, ಧನ್ಯವಾದ ಹೇಳುತ್ತೇವೆ ನಮ್ಮ ಕಣ್ಣುಗಳನ್ನು ತೆರೆದಕ್ಕೆ ಧನ್ಯವಾದ ಹೇಳುತ್ತೇವೆ. ಈ ಪ್ರಾರ್ಥನೆ ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಹಾಲೆಲೂಯಾ. ನೀವು ಕುಳಿತುಕೊಳ್ಳಬಹುದು. ಒಂದು ಸಲ ಜೋರಾಗಿ ಕಿರ್ಚಬಹುದು, ಮಹಿಮಾ. ನೀವು ಹೇಳಿ, ಈ ವರ್ಷವು ಪ್ರಕಟೀಕರಣದಾಗಿದೆ. ಎಷ್ಟು ಜನರಿಗೆ ಗೊತ್ತಿದೆ ಯಾವ ವರ್ಷವಾಗಿದೆ? ಪ್ರಕಟೀಕರಣದ ವರ್ಷವಾಗಿದೆ. ಗೊತ್ತಿದೆ 2026 ಇದೆ. ಪ್ರೇಸ್ ದ ಲಾರ್ಡ್. ಇದು 2026 ಆಗಿದೆ. ಪರಮೇಶ್ವರರು ಅದರ ಮೇಲೆ ಒಂದು ಲೇಬಲ್ ಹಾಕಿದ್ದಾರೆ. ಪರಮೇಶ್ವರರು ಹೇಳಿದರೆ ಈ ವರ್ಷವು ಪ್ರಕಟೀಕರಣದ ವರ್ಷವಾಗಿದೆ. ಹಾಲೆಲೂಯಾ. ಹೇಳಿರಿ, ಈ ವರ್ಷವು ಪ್ರಕಟೀಕರಣದ ವರ್ಷವಾಗಿದೆ. ಪಾಸ್ಟರ್ ಅವರು ಹೇಳಿದ್ದಾರೆ, ಪರಮೇಶ್ವರರು ನಮಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಟೈಮ್ ಏನಾಗಿದೆ ಎಂದರೆ ವಿ ಆರ್ ಇನ್ ಅ ರೇಸ್ ಟು ರೀಚ್ ದಿ ಲಾಸ್ಟ್ ಮೈಲ್. ಓದೋಣ ರೋಮಾಪುರದವರಿಗೆ ಅಧ್ಯಾಯ 11, 25ನೇ ವಾಕ್ಯ. ರೋಮಾಪುರದವರಿಗೆ 11ನೇ ಅಧ್ಯಾಯ 25ನೇ ವಾಕ್ಯ. ರೋಮನ್ಸ್ ಕೀಪ್ ರೀಡಿಂಗ್ AMPC. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎನಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಎಕ್ಸ್ಟ್ರಾ ಟೈಮ್ ಬಗ್ಗೆ ತಿಳಿಸಲಾಗುತ್ತದೆ. ಎಕ್ಸ್ಟ್ರಾ ಟೈಮ್ ನಮಗೆ ಸಿಕ್ಕಿದೆ. ಈ ಸಮಯ ಇಸ್ರಾಯೇಲ್ಗೆ ಹೋಗಿದ್ದಾರೆ. ಇಸ್ರಾಯೇಲ್ ಪೂರ್ತಿಯಾಗಿ ರೆಡಿಯಾಗಿದೆ ಯೇಸು ಸ್ವಾಮಿಯನ್ನು ತಮ್ಮ ಪ್ರಭುವಾಗಿ ಸ್ವೀಕರಿಸುವುದಕ್ಕೆ. ಹಿಂದಿನ ವರ್ಷ ನಾವು ನಿಮ್ಮ ಜೊತೆ ಮಾತುಕತೆ ಆಡಿದೆವು. ಬಹಳಷ್ಟು ಸಲ ನಾವು ನಿಮಗೆ ವಾಕ್ಯವನ್ನು ತಿಳಿಸಿದ್ದೇವೆ. ರಾಜ್ಯವು ಯಾವಾಗಲೂ ಯಹೂದ್ಯರದೇ ಆಗಿತ್ತು. ಆದರೆ ಯೇಸು ಸ್ವಾಮಿ ಆ ರಾಜ್ಯವನ್ನು ತೆಗೆದುಕೊಂಡು ಬಂದಾಗ ಯಹೂದಿಯರು ಆ ರಾಜ್ಯವನ್ನು ಸ್ವೀಕರಿಸಲಿಲ್ಲ. ಪ್ರಭು ಯೇಸು ಸ್ವಾಮಿಯನ್ನು ಅವರು ಗುರುತಿಸಲಿಲ್ಲ. ಬೈಬಲ್ ಹೇಳುತ್ತದೆ, ಪರಮೇಶ್ವರರು ಆ ರಾಜ್ಯವನ್ನು ಅನ್ಯ ಜಾತಿಗಳಿಗೆ ಕೊಟ್ಟರು. ಅದರ ಫಲವನ್ನು ಅವರು ತಂದರು. ಪ್ರೈಸ್ ದ ಲಾರ್ಡ್. ಎಷ್ಟು ಜನರಿಗೆ ಈ ಸಂದೇಶ ನೆನಪಿದೆ? ವಿ ಆರ್ ಸ್ಪೋಕನ್ ಅಬೌಟ್. ತೆಲುಗು ಹೋಗಲು ಬಯಸುವುದಿಲ್ಲ. ಬಹಳಷ್ಟು ಸಲ 15 ಸಲ ನಾನು ಈ ಸಂದೇಶವನ್ನು ಕೊಟ್ಟಿರಬಹುದು. ಏಕೆ ರಾಜ್ಯವು ಯಹೂದಿಯರದಾಗಿತ್ತು. ಯಹೂದಿಯರು ಆ ರಾಜ್ಯವನ್ನು ತಿಳಿದುಕೊಳ್ಳಲಿಲ್ಲ. ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳಲಿಲ್ಲ. ರಾಜ್ಯವನ್ನು ಅವರು ಸ್ವೀಕರಿಸಲಿಲ್ಲ. ಪರಮೇಶ್ವರರು ತಮ್ಮ ಕ್ಯಾಲೆಂಡರ್ ಅನ್ನು ಯಹೂದ್ಯರ ಜೊತೆಯಲ್ಲಿ ನಿಲ್ಲಿಸಿದರು. ಇದರ ಅರ್ಥ, ಪರಮೇಶ್ವರರು ಯಹೂದ್ಯರ ಜೊತೆ ಏನು ಮಾಡಲು ಬಯಸುತ್ತಿದ್ದರು, ಪರಮೇಶ್ವರರು ಅದನ್ನು ಅಲ್ಲಿ ನಿಲ್ಲಿಸಿದರು ಮತ್ತು ಅನ್ಯ ಜಾತಿಯರಿಗೆ ಆ ಸಮಯವನ್ನು ಕೊಟ್ಟರು. ಇದನ್ನು ನಾವು 2000 ವರ್ಷ ಎಂದು ಹೇಳುತ್ತೇವೆ. ಅದಾದ ಮೇಲೆ ಮತ್ತೆ ಆ ಕ್ಯಾಲೆಂಡರ್ ಪರಮೇಶ್ವರರು ಯಹೂದ್ಯರ ಜೊತೆ ಮತ್ತೆ ಪ್ರಾರಂಭಿಸುವರು. ಅದು ರ್ಯಾಪ್ಚರ್ದ ಸಮಯವಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇಲ್ಲಿ ಬರೆದಿದೆ, ಸಹೋದರರೇ, ಈಗ ಸ್ವಲ್ಪ ನಿಮಗೆ ತಿಳಿದು ಬರುವುದು. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಇದು ಗುಪ್ತ ಸಂಗತಿಯಾಗಿದೆ. ಜನರಿಗೆ ಗೊತ್ತಿಲ್ಲ ಈ ಲೋಕವು ಯಾವ ಕ್ಯಾಲೆಂಡರ್ ಮೇಲೆ ನಡೆಯುತ್ತಿದೆ. 2025 ಇದು ಅನಿಸುತ್ತದೆ, 2027 ಅನಿಸುತ್ತದೆ, 2018 ಹೀಗೆ ಲೋಕವು ಯಾವಾಗಲೂ ನಡೆಯುತ್ತಿರುವುದು. ಈ ಲೋಕ ನಡೆಯುವುದಕ್ಕೆ ಒಂದು ಕಾರಣವಿದೆ. ಲೋಕದಲ್ಲಿ ಈ ವರ್ಷ ಏಕೆ ಬರುತ್ತಿದೆ, ಸಮಯವು ಏಕೆ ಬೆಳೆಯುತ್ತಿದೆ, ಮುಂದಿನ ವರ್ಷ ಏಕೆ ಬರುತ್ತಿದೆ, ಮುಂದಿನ ವರ್ಷ ಬರುವುದು ಅಥವಾ ಬರುವುದಿಲ್ಲವೋ, ಇದು ಯಾವ ಮಾತಿನಿಂದ ಡಿಸೈಡ್ ಆಯಿತು? ಯಾವ ವಿಷಯವು ಡಿಸೈಡ್ ಮಾಡುವುದು 2027 ಬರುವುದು ಅಥವಾ ಬರುತ್ತದೆಯೋ ಬರುವುದಿಲ್ಲವೋ? ಯಾವ ವಿಷಯವು ಡಿಸೈಡ್ ಮಾಡುವುದು 2028 ಬರುವುದೋ ಇಲ್ಲವೋ? ಯಾವ ವಿಷಯವು ಡಿಸೈಡ್ ಮಾಡುವುದು ರ್ಯಾಪ್ಚರ್ ಯಾವಾಗ ಆಗುವುದು?
ಡಿಸೈಡ್ ಇನ್ಫೆಕ್ಟರ್ ಯಾವುದಾಗಿದೆ. ಹೀಗೆ ಎಕ್ಸ್ಟ್ರಾ ಟೈಮ್ ನಮ್ಗೆ ಸಿಕ್ಕಿತ್ತು. ಹೋದ ವರ್ಷ ನಾವು ಪ್ರತಿಯೊಬ್ಬ ಮನುಷ್ಯನ ಹತ್ತಿರ ಸುವಾರ್ತೆಯನ್ನು ತೆಗೆದುಕೊಂಡು ಹೋದೆವು. ಪ್ರತಿಯೊಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನು ನಾವು ಸಾರಿದೆವು. ಇದು ಒಂದು ಸತ್ಯವಾಗಿದೆ. ಯಾವುದೇ ವ್ಯಕ್ತಿ ನಿಮಗೆ ಸಿಗದೇ ಇರಬಹುದು. ಯೇಸು ಸ್ವಾಮಿಯನ್ನು ತಿಳಿಯದೇ ಇರುವವನು ಯೇಸು ಸ್ವಾಮಿ ಹೆಸರನ್ನು ಅವರು ತಿಳಿದಿದ್ದಾರೆ. ಗೊತ್ತಿದೆ ಒಂದು ಚರ್ಚ್ ಇರುತ್ತದೆ, ಗೊತ್ತಿದೆ ಯೇಸು ಸ್ವಾಮಿ ಇದ್ದಾರೆ. ಅವರು ಎದಕ್ಕೆ ಬಂದರು ಮತ್ತು ಏನು ಮಾಡಿದರು ತಿಳುವಳಿಕೆ ಅವರಿಗೆ ಇಲ್ಲದೇ ಇರಬಹುದು. ಆದರೆ ಯೇಸು ಸ್ವಾಮಿ ಇದ್ದಾರೆ, ಯೇಸು ಸ್ವಾಮಿ ಅವರು ಸತ್ತರು, ಅದು ಅವ್ರಿಗೆ ಗೊತ್ತಿದೆ. ಬೈಬಲ್ ಹೇಳುತ್ತದೆ, ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರಾಗೆಂಬುದಾಗಿ ಎನಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕು ಎಂದು ಅಪೇಕ್ಷಿಸುತ್ತೇನೆ. ಇಲ್ಲಿವರೆಗೂ ಅನ್ಯ ಜಾತಿಗಳು ಪೂರ್ತಿ ರೀತಿಯಾಗಿ ಪ್ರವೇಶ ಮಾಡುವುದಿಲ್ಲವೋ, ಇಸ್ರಾಯೇಲವು ಒಂದು ದೇಶದ ರೂಪದಲ್ಲಿ ಯೇಸು ಸ್ವಾಮಿಯನ್ನು ಸ್ವೀಕರಿಸುವ ಅವಶ್ಯಕತೆ ಇದೆ. ಚರ್ಗೋಸ್ಕರ ಇಸ್ರಾಯೇಲಲ್ಲಿ ಬಹಳಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ, ಬಹಳಷ್ಟು ಮಸೀಹರು ನಿಮಗೆ ಸಿಕ್ಕುವರು. ಯಹೂದ್ಯರಾಗಿದ್ದರು, ಇವಾಗ ಇವರು ಬಾರ್ನ್ ಅಗೇನ್ ಆಗಿದ್ದಾರೆ, ಹೊಸದಾಗಿ ಹುಟ್ಟಿ ಅನ್ಯ ಭಾಷೆಯನ್ನು ಮಾತನಾಡುತ್ತಾರೆ. ದೇಶದ ತರ ಅವರು ಹೇಳಲಿಲ್ಲ ನಾವು ಒಂದು ಕ್ರಿಶ್ಚಿಯನ್ ದೇಶವಾಗಿದ್ದೇವೆ ಎಂದು, ಆದರೂ ಅವರು ಹೇಳುತ್ತಾರೆ ನಾವು ಒಂದು ಯಹೂದಿ ದೇಶವಾಗಿದ್ದೇವೆ. ಇದೇ ಅದು ಹೇಳುತ್ತಿದೆ, ಇಸ್ರಾಯೇಲ್ನ ಒಂದು ಭಾಗವು ಹೀಗೆ ಕಠೋರವಾಗಿರುವುದು. ಬಹಳಷ್ಟು ಜನರು ಒಪ್ಪಿಕೊಂಡಿದ್ದಾರೆ ಮತ್ತು ಬಹಳಷ್ಟು ಜನರು ಒಪ್ಪಿಕೊಂಡಿಲ್ಲ. ಭಾಗವು ಕಠೋರವಾಗಿದೆ. ವುಡ್ ನಾಟ್ ಬ್ರದರ್ ಇನ್ ದ್ಯಾಟ್ ದೇ ಶುಡ್ ಬಿ ಇಗ್ನೋರೆಂಟ್ ಆಫ್ ದ ಮಿಸ್ಟ್ರಿ. ಇದುವರೆಗೂ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎನಿಸಿಕೊಳ್ಳಬೇಡಿರಿ. That blindness in part happens to in Israel. ಇಸ್ರಾಯೇಲ್ನ ಒಂದು ಭಾಗವು ಇನ್ನೂ ಅಂಧಕಾರದಲ್ಲಿದೆ. ಇದರ ಅರ್ಥ ಇನ್ನೂ ಕೆಲವು ಜನರು ಯೇಸು ಸ್ವಾಮಿಯನ್ನು ತಮ್ಮ ಪ್ರಭುವಿನ ರೂಪದಲ್ಲಿ ಅವರು ಸ್ವೀಕರಿಸಿಲ್ಲ. ಆದರೆ ರಾಜ್ಯವು ಅವರದೇ ಆಗಿದೆ. Praise the Lord. Hallelujah. ಆದ್ರೆ ನಾವು ಮಧ್ಯದಲ್ಲಿ ಬಂದೆವು, ಅನ್ಯ ಜಾತಿಗಳು ಮಧ್ಯದಲ್ಲಿ ಬಂದರು. ಈ ಪರಮೇಶ್ವರರು ಅನ್ಯ ಜಾತಿಗಳನ್ನು ರಾಜ್ಯದಲ್ಲಿ ಕರೆಸಿಕೊಂಡರು. ಬರೆದಿದೆ, ಅನ್ಯ ಜಾತಿಗಳು ಪೂರ್ತಿ ರೀತಿಯಾಗಿ ಪ್ರವೇಶ ಮಾಡುವುದಿಲ್ಲವೋ. ಪೂರ್ತಿ ರೀತಿಯಲ್ಲಿ ಪ್ರವೇಶ ಮಾಡುವುದರ ಅರ್ಥ ಏನಾಗಿದೆ ನಡೀರಿ. AMPC ಇಂದ ನಾವು ಓದೋಣ, ಅಲ್ಲಿ ನಮ್ಗೆ ಇನ್ನೂ ಸ್ವಲ್ಪ ತಿಳಿದು ಬರುವುದು. AMPC is to be self-obedience, needing to wise in own wise. ಆಗಬಾರದು, ನಿಮ್ಮ ದೃಷ್ಟಿಯಲ್ಲಿ ನೀವು ಬುದ್ಧಿವಂತರಾಗಬಾರದು. ಐ ಡು ನಾಟ್ ವಾಂಟ್ ಯು ಮಿಸ್ ದಿಸ್ ಮಿನಿಸ್ಟ್ರಿ. ಇದುವರೆಗೂ ಗುಪ್ತವಾಗಿರುವ ಸಂಗತಿಯನ್ನು ನೀ ತಿಳಿಯದೇ ಇರಬಾರದೆಂದು ನಾನು ಬಯಸುವುದಿಲ್ಲ. ಏನಾಗಿದೆ, ಈ ಲೋಕಕ್ಕೆ ಗೊತ್ತಿಲ್ಲ ಏಕೆ ಹೀಗೆ ನಡೆಯುತ್ತಿದೆ, ನಡೆಯುವುದಕ್ಕೆ ಕಾರಣ ಏನಾಗಿದೆ, ಎಲ್ಲ ಸಂಗತಿಗಳು ಏಕೆ ನಡೆಯುತ್ತಿವೆ, ಎಲ್ಲ ಸಂಗತಿಗಳು ಯಾವಾಗ ಮುಗಿಯುವವು, ಯಾವಾಗ ಪ್ರಾರಂಭವಾಗುವವು, ಹಿಂದಿನ ರಹಸ್ಯ ಏನಾಗಿದೆ. ಹಾರ್ಡನಿಂಗ್ insensitivity has temporarily part of Israel. ಇಸ್ರಾಯೇಲ್ನ ಕೆಲವು ಜನರು ಯೇಸು ಸ್ವಾಮಿಯನ್ನು ಇನ್ನೂ ಸ್ವೀಕರಿಸಿಲ್ಲ. ಅವರು ಹೀಗೆ ಇರುವುದು until the full number of the ingathering of the Gentile has coming. ಇಲ್ಲಿವರೆಗೂ ಅನ್ಯ ಜಾತಿಯ ಪೂರ್ತಿ ಸಂಖ್ಯೆ ಒಳಗೆ ಬರುವುದಿಲ್ಲವೋ ಅಲ್ಲಿವರೆಗೆ. ಹೌದು, ಏನು ಹೇಳುತ್ತಿದೆ ಎಂದರೆ ಪರಮೇಶ್ವರರು ಎನೆಸಿ ಇಟ್ಟಿದ್ದಾರೆ, ಅನ್ಯ ಜಾತಿ ಜನರಿದ್ದಾರೆ, ಅವರು ಯೇಸು ಸ್ವಾಮಿಯನ್ನು ಪ್ರಭುವಾಗಿ ಸ್ವೀಕರಿಸಬೇಕು. ಹಾಗೆಯೇ ಆ ಕೊನೆಯ ವ್ಯಕ್ತಿ ಒಳಗೆ ಬರುವನು. ಅವಾಗ ಇಸ್ರಾಯೇಲ್ ಹೇಳುವುದು, ಯೇಸು ಸ್ವಾಮಿ ನಮ್ಮ ಪ್ರಭುವಾಗಿದ್ದಾರೆ, ಕ್ಷಣವೇ ರ್ಯಾಪ್ಚರ್ ಆಗುವುದು. ಪ್ರೈಸ್ ದ ಲಾರ್ಡ್. ಎಕ್ಸ್ಟ್ರಾ ಟೈಮ್ ಕೊಡಲ್ಪಟ್ಟಿದೆ, ಆ ಕೆಲಸಕ್ಕೋಸ್ಕರ ಕೊಡಲ್ಪಟ್ಟಿದೆ. ಕೊನೆಯ ವ್ಯಕ್ತಿ ಯಾರಾಗಿದ್ದಾನೆ, ಕೊನೆಯ ಪುರುಷನು ಯಾರಾಗಿದ್ದಾನೆ, ಕೊನೆಯ ಮಹಿಳೆ ಯಾರಾಗಿದ್ದಾಳೆ, ಕೊನೆಯ ಮಗು ಯಾರಾಗಿದೆ, ಅವನು ಹೇಳಬೇಕಾಗಿದೆ, ಓ ಯೇಸು ಸ್ವಾಮಿ ನಮ್ಮ ಪ್ರಭು ಆಗಿದ್ದಾರೆ. ಅದ ಮೇಲೆ ಕೆಲಸ ಮುಗಿದು ಗೇಟ್ ಬಂದ್ ಆಗುವುದು. ಟೈಮ್ ಕೊಡಲ್ಪಟ್ಟಿದೆ, ಅದನ್ನು ನಾವು ಹೇಳುತ್ತೀವಿ ರೇಸ್ ಟು ರೀಚ್ ಲಾಸ್ಟ್ ಮ್ಯಾನ್, ಕೊನೆಯ ಪುರುಷನವರೆಗೆ ಓಡುವ ಒಂದು ಸ್ಪರ್ಧೆ. ಇದು ಎಲ್ಲ ಸಂಗತಿಗಳು ಬೇಕಾರಾಗಿದೆ ಎಂದು ಯೋಚಿಸಬೇಡಿರಿ. ಒಂದು ಲಾಸ್ಟ್ ಮಿನಿಟ್ ಅನ್ನು ತೆಗೆದುಕೊಳ್ಳಬೇಕು, ಸವಾಲಾಗಿ ತೆಗೆದುಕೊಂಡು ನನ್ನ ಮೂಲಕ ಕೊನೆಯ ವ್ಯಕ್ತಿ ಒಳಗೆ ಬರಬೇಕು ಎಂದು, ನನ್ನ ಮೂಲಕ ಕೊನೆ ವ್ಯಕ್ತಿ ಒಳಗೆ ಬರಬೇಕು. ಆ ಕೊನೆ ವ್ಯಕ್ತಿ ನಿಮ್ಮ ಆಫೀಸ್ನಲ್ಲೇ ಇರಬಹುದು, ನಿಮ್ಮ ಕೆಲಸವೇನಾಗಿದೆ, ಪ್ರತಿಯೊಬ್ಬ ವ್ಯಕ್ತಿಯನ್ನು ನೀವು ಭೇಟಿಯಾಗುತ್ತೀರೋ, ಸಂಪರ್ಕದಲ್ಲಿ ನಿಮ್ಮ ಕ್ಷೇತ್ರದಲ್ಲಿದ್ದಾರೋ, ಯೇಸು ಸ್ವಾಮಿ ವಿಷಯದಲ್ಲಿ ಅವರಿಗೆ ಈ ರೀತಿಯಾಗಿ ತಿಳಿಸಬೇಕು, ಅವನು ಒಳಗೆ ಬರಬೇಕು. ಯಾರು ಆಗಿರಬಹುದು ಆ ವ್ಯಕ್ತಿ. ಪರಮೇಶ್ವರರು ಆರಿಸಿ ಇಟ್ಟಿದ್ದಾರೆ. ಪರಮೇಶ್ವರನ ಅನುಗ್ರಹವಿಲ್ಲದೆ ಯಾವ ವ್ಯಕ್ತಿಯು ಯೇಸು ಸ್ವಾಮಿಯನ್ನು ತನ್ನ ಪ್ರಭುವಾಗಿ ಸ್ವೀಕರಿಸುವುದಿಲ್ಲ. ಹಾಲೆಲೂಯಾ. ಇದು ಆ ಸಮಯವಾಗಿದೆ, ನೀವು ಪೂರ್ತಿಯಾಗಿ ಫೋಕಸ್ ಮಾಡಬೇಕು. ಪೂರ್ತಿಯಾಗಿ ಓಡುತ್ತಿದ್ದೀರಿ,
ಪೂರ್ತಿಯಾಗಿ ವಚನದಲ್ಲಿ ಜೀವಿಸುತ್ತಿದ್ದೀರಿ. ಇದು ಸತ್ಯವು ಬಹಳ ನಿಮ್ಮ ಹತ್ತಿರವೇ ಇದೆ. ಪಾಸ್ಟರು ಇದನ್ನೇ ಹೇಳಿದರು, ಈ ವರ್ಷವು ಪ್ರಕಟೀಕರಣದ ವರ್ಷವಾಗಿದೆ. ಮೊದಲು ನಿಮ್ಮ ಆತ್ಮದಲ್ಲಿ ಸತ್ಯದ ಪ್ರಕಟೀಕರಣವಾಗುವುದು. ಇವಾಗ ಇಸ್ರಾಯೇಲ್ನಲ್ಲಿ ಬಹಳಷ್ಟು ಜನರು ಇದ್ದಾರೆ, ಅವ್ರ ಹತ್ತಿರ ಸತ್ಯದ ಪ್ರಕಟಣೆ ಆಗಿಲ್ಲ. ಯೇಸುಸ್ವಾಮಿಯ ಪ್ರಭುತ್ವದಿಂದ ಅವರು ತಿಳಿಯದೇ ಇದ್ದಾರೆ. ಗೊತ್ತಿಲ್ಲ ಯೇಸುಸ್ವಾಮಿಯ ಪ್ರಭುವಾಗಿದ್ದಾರೆ, ಸ್ವಾಮಿಯ ಮಸಿಹನಾಗಿದ್ದಾನೆ, ಆತನ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹತ್ತಿರ 5 ವರ್ಷದ ಸ್ಟ್ರಾಟಜಿ ಇದೆ. ಆ 5 ವರ್ಷದ ಸ್ಟ್ರಾಟಜಿಯಲ್ಲಿ ಫಸ್ಟ್ ಮೊಮೆಂಟ್ ವರೆಗೆ ತಲುಪುವ ಸ್ಟ್ರಾಟಜಿ ಇಲ್ಲ. ನೀವು ಗುರಿಯನ್ನು ತಪ್ಪುವಿರಿ. ಪ್ರೈಸ್ ದ ಲಾರ್ಡ್. ಇದು ಆ ಸಮಯವಾಗಿದೆ. ಎಲ್ಲ ಡಿಸ್ಟ್ರಾಕ್ಷನ್ ಅನ್ನು ಕಡಿದು ಹಾಕಿ ನೀವು ಹೇಳುತ್ತೀರಿ, ಏನು ಆಗಲಿ, ನಾನು ಆ ಕೊನೆಯ ವ್ಯಕ್ತಿಯ ಹತ್ತಿರ ಹೋಗುವೆನು, ಅವನ ಹತ್ತಿರ ನಾನು ಹೋಗಲೇಬೇಕು, ನಾನು ನನ್ನ ಸೇವೆಯನ್ನು ಪೂರ್ತಿ ಮಾಡುವೆನು, ಪರಮೇಶ್ವರಿಗೋಸ್ಕರ ಜೀವಿಸುವೆನು. ಆ ಸಮಯವಲ್ಲ ಯಾವುದೇ ಕನಸುಗಳಿಗೋಸ್ಕರ, ಯಾವುದೇ ಇಚ್ಛೆಗೋಸ್ಕರ ನೀವು ಜೀವಿಸುವುದು. ಏಕೆಂದರೆ ನಾನು ನಿಮಗೆ ಹೇಳಿಬಿಟ್ಟಿದ್ದೇನೆ, ಈ ಸಮಯ ಕಂಪ್ಲೀಟ್ ಆಗಿದೆ, ಪೂರ್ತಿಯಾಗಿದೆ. ಯಾರಾದರೂ ಯೋಚಿಸ್ತಿರ್ಬೋದು, ಹೀಗೆ ಎಲ್ಲ ಮಾತನಾಡುತ್ತಿದ್ದಾರೆ, ಇದು ತಮಗೋಸ್ಕರ ಅಪಾಯವನ್ನು ಅವರು ಪ್ರೈಸ್ ದ ಲಾರ್ಡ್. ನೂನನ ಸಮಯದಲ್ಲೂ ಹೀಗೆ ಆಗಿತ್ತು. ಇದೆ, ನೂನನು ತನ್ನ ನಾವೆಯನ್ನು ಕಟ್ಟುತ್ತಿರುವಾಗ ಅಷ್ಟು ಜನರಿಗೆ ಅನಿಸುತ್ತಿದ್ದು, ಈ ನೂನನು ಹುಚ್ಚನಾಗಿದ್ದಾನೆ, ಮೂರ್ಖನಾಗಿದ್ದಾನೆ. ಅವಾಗ ಸ್ವರ್ಗದೂತರು ನೂನ, ಅವನ ಹೆಂಡತಿ ಮತ್ತು ಅವರ ಮಕ್ಕಳನ್ನು ಎಳೆದುಕೊಂಡು ಹೋದರು. ನನಗೆ ಗೊತ್ತಿರಲಿಲ್ಲ ಸೊದೋಮ ಮತ್ತು ಗೊಮೋರದ ಪರಿಸ್ಥಿತಿ ಏನಾಗುವುದು ಎಂದು. ಹಲ್ಲೆಲೂಯಾ. ಪರಮೇಶ್ವರರು ನಿಮಗೆ ಇದರಲ್ಲಿ ಸಹಾಯ ಮಾಡುವರು. ಹೃದಯದಿಂದ ಬೈಬಲ್ ಅನ್ನು ಓದಿದರೆ, ಇದು ನಿಮ್ಮ ಹೃದಯಪೂರ್ವಕವಾಗಿ ಈ ವಿಷಯಗಳನ್ನು ತಿಳಿಯಲು ಬಯಸಿದರೆ, ಪರಿಶುದ್ಧಾತ್ಮನು ಈ ವಿಷಯಗಳನ್ನು ನಿಮಗೆ ಪ್ರಕಟಪಡಿಸುವನು. ನಿಮಗೆ ಸತ್ಯವು ತಿಳಿದು ಬರುವುದು. ಸತ್ಯವು ಅಲ್ಲೇ ಇರುವುದು, ಆದರೆ ನಿಮಗೆ ಕಾಣಿಸದೇ ಇರಬಹುದು. ಇಲ್ಲಿವರೆಗೂ ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡುವುದಿಲ್ಲವೋ? ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡಲು ಬರುವವರೆಗೂ ನಿಮ್ಮ ಒಳಗೆ ದೃಢವಾದ ಇಚ್ಛೆ ಇರುವ ಅವಶ್ಯಕತೆ ಇದೆ, ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಮತ್ತು ಸತ್ಯದಲ್ಲಿ ನಡೆಯುವುದಕ್ಕೆ. ನಿಮ್ಮ ಕ್ರಿಶ್ಚಿಯನಿಟಿಯನ್ನು ಪಾರ್ಟ್ ಟೈಮ್ ಅಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಸಂಡೇ ಓದೆವು ಮತ್ತು ಕೆಲಸ ಮುಗಿಯಿತು, ಎಲ್ಲ ದಿನ ನಾವು ಲೋಕದ ಹಾಗೆ ಜೀವಿಸುತ್ತಿದ್ದೇವೆ. ವಂಡರ್ಫುಲ್. ಅವರು ಮೋಸ ಹೋಗಿದ್ದಾರೆ. ಗೊತ್ತಿಲ್ಲ ರ್ಯಾಪ್ಚರ್ ಆಗುವುದಿದೆ, ಗೊತ್ತಿಲ್ಲ ಒಂದು ಸ್ವರ್ಗವಿದೆ, ಗೊತ್ತಿಲ್ಲ ಒಂದು ನರಕವಿದೆ, ಗೊತ್ತಿಲ್ಲ ರ್ಯಾಪ್ಚರ್ ಅನ್ನು ಮಿಸ್ ಮಾಡುವ ಅರ್ಥವಾಗಿದೆ, ಬಹಳ ಡೇಂಜರ್ ಆಗಿದೆ. ಇನ್ನೂ ಹೆಚ್ಚಾದ ಆಶೀರ್ವಾದ ವ್ಯಕ್ತಿಗೋಸ್ಕರ ಇರಬಹುದು. ವಿಷಯದಲ್ಲಿ ನಾವು ರೆಡಿ ಆಗಬೇಕು, ಅದು ರ್ಯಾಪ್ಚರ್ ಆಗಿದೆ. ಆ ರ್ಯಾಪ್ಚರ್ಗೋಸ್ಕರ ಅವನು ಒಂದು ಮೇನ್ ಪ್ಲೇಯರ್ ಆಗಿರ್ಬೇಕು. ಒಬ್ಬ ಕೊನೆಯ ಕಡೆಗೆ ಹೋಗುವವರೆಗೂ ಒಂದು ರೇಸ್ ನಲ್ಲಿ ಇದ್ದಾನೆ, ಓಟದಲ್ಲಿ ಇದ್ದಾನೆ. ನಾವು ಎಕ್ಸ್ಟ್ರಾ ಟೈಮ್ ಬಗ್ಗೆ ಮಾತನಾಡಿದಾಗ ಜನರಿಗೆ ಗೊತ್ತಿದೆ ಎಕ್ಸ್ಟ್ರಾ ಟೈಮ್. ಬಾಲ್ ಅಲ್ಲಿ ನಾವು ತಿಳಿದುಕೊಳ್ಳಬಹುದು, ಎಕ್ಸ್ಟ್ರಾ ಟೈಮ್ ಬಹಳ ಪಾಪ್ಯುಲರ್ ಸ್ಪೋರ್ಟ್ಸ್ ಆಗಿದೆ. ಎಕ್ಸ್ಟ್ರಾ ಟೈಮ್ ನ ಅರ್ಥ ಇದೆ, ಆ ಟೈಮ್ ಅಲ್ಲಿ ಒಂದು ಸ್ಪೀಡ್ ಇರುತ್ತದೆ, ಈ ಟೈಮ್ ನಲ್ಲಿ ಕೆಲಸ ಮಾಡಲೇಬೇಕು. ನೀವು ವೇಗವಾಗಿ ಕೆಲಸ ಮಾಡಲು ಬಯಸುತ್ತೀರಿ. ಸ್ಕೂಲ್ಗೆ ಹೋದ್ರೆ 5 ನಿಮಿಷ ನಿಮಗೆ ಎಕ್ಸ್ಟ್ರಾ ಟೈಮ್ ಎಕ್ಸಾಮ್ ನಲ್ಲಿ ಸಿಕ್ಕರೆ ಮೈಂಡ್ ಅಲ್ಲಿ ಫಸ್ಟ್ ಏನ್ ನಡೆಯುದು, ಪಟ್ ಆಗಿ. ಎಷ್ಟು ಜನರು ಎಕ್ಸಾಮ್ ಕೊಟ್ಟು ಬಂದಿದ್ದೀರಿ, ಲಾಸ್ಟ್ ಅರ್ಧ ಗಂಟೆಯಲ್ಲಿ ಕೈ ಜೋರಾಗಿ ಬರೆಯಲು ಪ್ರಾರಂಭಿಸುತ್ತದೆ. ಪ್ರೈಸ್ ದ ಲಾರ್ಡ್. ಎಷ್ಟು ಜನಕ್ಕೆ ನೆನಪು ಬರುತ್ತಿದೆ, ಮೈಂಡು ಪೆನ್ನು ಅರ್ಧ ಗಂಟೆಯಲ್ಲಿ ಅದು ನಡೆಯಲು ಪ್ರಾರಂಭವಾಗುತ್ತದೆ. 1 ಗಂಟೆ ಮಾತ್ರ ಉಳಿದಿದೆ, 3 ಗಂಟೆಗೆ ಮಾಡದೇ ಇರುವುದನ್ನು ಅರ್ಧ ಗಂಟೆಯಲ್ಲಿ ಅವರು ಮಾಡಿ ಬರುತ್ತಾರೆ. ಅವರ ಮೈಂಡ್ ನಲ್ಲಿ ಹೇಳುತ್ತದೆ, ಇದು ಕೊನೆ ಟೈಮ್ ಆಗಿದೆ, ಸ್ಪೀಡ್, ಕೊನೆಯ ಟೈಮ್ ಅಲ್ಲಿ ಸ್ಪೀಡ್. ಪ್ರೈಸ್ ದ ಲಾರ್ಡ್. ಈ ಒಂದು ಸ್ಪೀಡ್ ನಿಮ್ಮ ಮೈಂಡ್ ಅಲ್ಲಿ ಒಂದು ಸ್ಪೀಡ್ ಇರಬೇಕು. ಹೇಳುತ್ತೀವಿ ಪ್ರತಿಯೊಂದು ಸೆಲ್ 1000 ಆದರೆ ನಾವು ಹೇಳ್ತೀವಿ, ವಾವ್, ನಾನು ಸ್ಪೀಡ್ ನಿಂದ ಕೆಲಸ ಮಾಡಬಲ್ಲೆನು. ಈ ಸಮಯವು ಸ್ಪೀಡ್ ಆಗಿ ಕೆಲಸ ಮಾಡುವುದು. ನಿಮಗೆ ಹೇಳಲು ಸಾಧ್ಯವಿಲ್ಲ ಪರಮೇಶ್ವರರು ಎಷ್ಟು ವೇಗವಾಗಿ ಕೆಲಸ ಮಾಡುತ್ತಿದ್ದಾರೆ. ಪರಮೇಶ್ವರರು ಈ ಸಮಯದಲ್ಲಿ ವೇಗವಾಗಿ ಕೆಲಸ ಮಾಡುತ್ತಿದ್ದಾರೆ. ಪರಮೇಶ್ವರು ಬಯಸುತ್ತಾರೆ ಜನರಿಗೆ ಗೊತ್ತಾಗಬೇಕು, ಪರಮೇಶ್ವರರು ವೇಗವಾಗಿ ಕೆಲಸ ಮಾಡುತ್ತಿದ್ದಾರೆ. ಮೈಂಡ್ ಅಲ್ಲೂ ಕೂಡ ಅದೇ ಸ್ಪೀಡ್ ನಡೆಯುತ್ತಿದೆ. ಏಷಾದಲ್ಲಿ ಹೇಳಿದರು, ನಡೀರಿ. ಏಸಾಯ 60 ಹೇಳಿರಿ, ಇದು ನನ್ನ ಪ್ರಕಟೀಕರಣದ ವರ್ಷವಾಗಿದೆ, ನಾನು ವೇಗವಾಗಿ ಓಡುತ್ತಿದ್ದೇನೆ. ಕೊನೆಯ ಮನುಷ್ಯನನ್ನು ಹೊರಗೆ ತರುವುದಕ್ಕೋಸ್ಕರ, ಕೊನೆಯ ಮನುಷ್ಯನನ್ನು
ಒಳಗೆ ತರುವುದಕ್ಕೆ. ನನ್ನ ಜ್ಞಾನದ ಕಣ್ಣುಗಳು ತೆರೆಯಲ್ಪಟ್ಟಿದೆ. Praise the Lord. Isaiah 60 word 22. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಸ್ವಲ್ಪ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಪರಮೇಶ್ವರರು ಬಹಳ ವೇಗವಾಗಿ ಕೆಲಸ ಮಾಡುತ್ತಿದ್ದಾರೆ. ನೀವು ಮನಸ್ಸು ಮಾಡಬೇಕು, ಯಾವಾಗ ಈ ಕೆಲಸ ನಡೆಯುತ್ತಿದೆಯೋ ನನ್ನ ಮೂಲಕ ಆಗಬೇಕು. ಪ್ರೈಸ್ ದ ಲಾರ್ಡ್. ಯೋಚನೆ ಪ್ರಾರಂಭ ಮಾಡಿರಿ. ಯಾವುದೇ ಒಳ್ಳೆ ಕೆಲಸ ನಿಮ್ಮನ್ನು ಬಿಟ್ಟು ಆಗಬಾರದು. ಇದು ನಿಮ್ಮನ್ನು ಬಿಟ್ಟು ಯಾವುದೇ ಒಳ್ಳೆಯ ಕೆಲಸವಾದರೆ ಅದು ಒಳ್ಳೆ ಕೆಲಸವಲ್ಲ. ಇದು ಅದರ ಅರ್ಥವಲ್ಲ. ಎರಡರಲ್ಲಿ ಅಂತರವಿದೆ. ಹಲೋ ಹಲೋ ಹಲೋ. ಎಷ್ಟು ಜನಕ್ಕೆ ತಿಳಿದು ಬಂತು? ಕೆಲವು ಜನ ಹೇಳುತ್ತಾರೆ ಒಳ್ಳೆ ಕೆಲಸ ಅವ್ರನ್ನ ಬಿಟ್ಟು, ಆದರೆ ಅವರು ಹೇಳುತ್ತಾರೆ ಅದು ಒಳ್ಳೆಯದೇ ಆಗಿರಲಿಲ್ಲ ಅನ್ನುತ್ತಾರೆ. ನಾನು ಹೇಳುತ್ತಿದ್ದೇನೆ, ನಿಮ್ಮ ಮನಸ್ಸು ಮಾಡುತ್ತೀರಿ. ಯಾವುದೇ ಒಳ್ಳೆ ಕೆಲಸ ಆಗುತ್ತಿದ್ದರೆ ಅದರಲ್ಲಿ ನನ್ನ ಯೋಗದಾನವು ಆಗಬೇಕು. ನಾನು ಅದರ ಒಂದು ಪಾಲು ಆಗಿರಬೇಕು. ಇದು ಎಕ್ಸ್ಟ್ರಾ ಟೈಮ್ ಆಗಿದೆ. ನಾವು ಕೆಲಸವನ್ನು ಪೂರ್ತಿಯಾಗಿ ವೇಗವಾಗಿ ಮುಗಿಸಬೇಕಾಗಿದೆ. ನಾನು ಅದರ ಒಂದು ಇಂಪಾರ್ಟೆಂಟ್ ಭಾಗ ಆಗಿರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮಗೆ 4 ಪಾಯಿಂಟ್ ಕೊಟ್ಟಿದ್ದೇನೆ. ಮೊಟ್ಟ ಮೊದಲನೇದೇನಾಗಿದೆ? 6 ಪಾಯಿಂಟ್ಗಿಂತ ಮೊದಲು 2 ಪಾಯಿಂಟ್ ಫೋಕಸ್ ಮಾಡಿ ಇಟ್ಟುಕೊಳ್ಳಿರಿ ಮತ್ತು ನಿಮ್ಮ ಬೆಂಕಿಯನ್ನು ಯಾವಾಗಲೂ ಹತ್ತಿಸಿ ಇಡಿರಿ. ಕೆಲಸವಾಗಿದೆ. ನಿಮ್ಮ ಫೋಕಸ್ ಅನ್ನು ಯಾವಾಗಲೂ ನೀವು ಇಟ್ಟುಕೊಳ್ಳಬೇಕು. ನಿಮ್ಮ ಕೆಲಸವಾಗಿದೆ. ನಿಮ್ಮ ಒಳಗಿನ ಬೆಂಕಿಯನ್ನು ನೀವು ಯಾವಾಗಲೂ ಫೋಕಸ್ ಅನ್ನು ಯಾವಾಗಲೂ ರೆಡಿಯಾಗಿಟ್ಟುಕೊಳ್ಳಿರಿ. ಇದು ನಿಮ್ಮ ಕೆಲಸವಾಗಿದೆ ಮತ್ತು ಎಲ್ಲ ಕೆಲಸವು ಪ್ರಭುದಾಗಿದ್ದರೆ ನಿಮ್ಮದು ನ್ಯಾಯ ಹೇಗೆ ಮಾಡುವರು? ಪ್ರಭು ಎಲ್ಲ ವಿಷಯಗಳಿಗೆ ಜವಾಬ್ದಾರನಾಗುವನು. ನಮ್ಮ ಜವಾಬ್ದಾರಿ 0 ಆಗಿರುವುದು. Praise the Lord. Hallelujah. 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 ಫೋಕಸವನ್ನು ಮಾಡಿ ಇಡ್ರಿ. ನಿಮ್ಮ ಒಳಗೆ ಬೆಂಕಿಯನ್ನು ಒತ್ತಿಸಿ ಇಡ್ರಿ. ಸಮಯದಲ್ಲಿ ಯಾರು ನಾನು ಬಡವನಾಗಿದ್ದೇನೆ ಎಂದು ಹೇಳಲು ಸಾಧ್ಯವಿಲ್ಲ. ಆ ವಿಷಯವನ್ನು ನಿಮಗೆ ಮಾಡಲು ಹೇಳಲಾಗುತ್ತದೆ. ಆ ವಿಷಯಕ್ಕೆ, ಯಾವುದೇ ವಿಷಯಕ್ಕೆ ಹಣ ಅಗತ್ಯವಾಗಿರುವುದಿಲ್ಲ. ಅದರ ಒಳಗೆ ಹೋಗಿರಿ, ಸೇರಿಕೊಳ್ಳಿರಿ. ಒಳಗೆ ನೀವು ಮುಳುಗಿ ಬಿಡ್ರಿ. ಹಣ ವೆಚ್ಚವಾಗುವುದಿಲ್ಲ. ಹಣ ವೆಚ್ಚವಾದರೂ ಬಹಳ ಸ್ವಲ್ಪ. ಬೈಬಲ್ ಬೇಕಾಗುತ್ತದೆ, ಒಂದು ರ್ಯಾಪ್ಸೋಡಿ ಬೇಕಾಗುತ್ತದೆ, PCDL ಬೇಕಾಗುತ್ತದೆ. PCL 6 HP ಇದೆ. 6 HP-ಯಲ್ಲೇ 6.5 7.5 ದುಡ್ಡು ಹತ್ತಬಹುದು. ತಿಂಗಳದು 6.5 7,500. ರ್ಯಾಪ್ಸೋಡಿ 50 ರೂಪಾಯಿದು. 8.5 100 ರೂಪಾಯಿ ಕೂಡ ಹತ್ತುತ್ತಿಲ್ಲ. ಇಲ್ಲಿ ಹೇಳಲಾಗುತ್ತಿದೆ, ವಾಕ್ಯದಲ್ಲಿ ಮುಳುಗಿರಿ. ವಾಕ್ಯದಲ್ಲಿ ಯಾರು ದೊಡ್ಡ ಶ್ರೀಮಂತನು ಬೈಬಲ್ ಓದದೇ ಆಗಿಲ್ಲ. ಯಾರು ಆದರೂ ಅವರು ಬೇಗ ನಾಶವಾಗಿ ಹೋದರು, ಮುಗಿದು ಹೋದರು. Praise the Lord. ಹಲ್ಲೆಲೂಯಾ. ಯೋಚಿಸಬೇಡಿ, ನಾ ಈ ಬಿಸ್ನೆಸ್ ಅನ್ನು ಪ್ರಾರಂಭಿಸಬೇಕು, ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು. ಶಿಷ್ಟರಾಗಿದ್ದರೆ ಯಾವುದೇ ಬಿಸ್ನೆಸ್ ಅನ್ನು ಪ್ರಾರಂಭಿಸಬಹುದು. ಯಾವುದೇ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಬಹುದು. ಆದರೆ ವಿಷಯವಾಗಿದೆ, ಒಳಗಿರುವ ಆಶೀರ್ವಾದವನ್ನು ನೀವು ಕ್ರಿಯೆ ರೂಪದಲ್ಲಿ ತೊಡಗಿಸಬೇಕು. Praise the Lord. ಒಳಗೆ ಆಶೀರ್ವಾದವಿದೆ. ನೀವು ಆಶೀರ್ವಾದವಾಗಿದ್ದೀರಿ. ಆ ಆಶೀರ್ವಾದವು ಜಾಗರೂಕವಾಗಿರಬೇಕು. ಆಶೀರ್ವಾದವು ನಿಮಗೋಸ್ಕರ ಕೆಲಸ ಮಾಡಬೇಕು. ತಿಂಗಳ ಎಪಿಸೋಡನ್ನು ಮತ್ತೆ ಹೋಗಿ ಓದಿರಿ. ಅವರು ಆಶೀರ್ವಾದ ಬಗ್ಗೆ ಹೇಳಿದ್ದಾರೆ. ಇದರ ಆಶೀರ್ವಾದ ಒಂದು ಬಲವಾಗಿದೆ. ನಿಮ್ಮ ಒಳಗೆ ಕೆಲಸ ಮಾಡುತ್ತಿದೆ. ಇದು ಬಲವಾಗಿದೆ. ಬಲ ಏನು ಮಾಡುತ್ತದೆ? ಅದು ವಸ್ತುಗಳನ್ನು ನಿಮ್ಮ ಹತ್ತಿರ ಸೆಳೆದುಕೊಳ್ಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲಸ ಏನಾಗಿದೆ? ಈ ಆಶೀರ್ವಾದ ಬಲಗಳನ್ನು ನಿಮ್ಮ ಒಳಗೆ ಚಾಲುವಾಗಿ ಇಡಬೇಕು, ನಡೆಯುವಂತೆ ಇರಬೇಕು, ಕೆಲಸದಲ್ಲಿ ಇಡಬೇಕು. ಒಳಗೆ ಆಶೀರ್ವಾದವಿದೆ. ನೀವು ಆಶೀರ್ವಾದವಾಗಿದ್ದೀರಿ. ನೀವು ಹುಡುಕಬೇಡಿರಿ, ನಾ ಎಲ್ಲಿಂದ ಹಣವನ್ನು ಗಳಿಸಲಿ, ಏನು ಮಾಡಲಿ. ಮೊದಲು ನಿಮ್ಮ ಒಳಗಿರುವ ಆಶೀರ್ವಾದವನ್ನು ಜಾಗರೂಕ ಮಾಡಿರಿ. ನೋಡುವಿರಿ, ಏನೆಲ್ಲ ನೀವು ಮಾಡಿರೋದು ತಾನಾಗಿ ಅಭಿವೃದ್ಧಿ ಹೊಂದುವುದು. ನಿಮ್ಮಿಂದ ಜೋಡಿಸಲ್ಪಟ್ಟ ಪ್ರತಿಯೊಂದು ವಸ್ತು ಅಭಿವೃದ್ಧಿ ಆಗುವುದು. Praise the Lord. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಶೀರ್ವಾದ ನಿಮ್ಮ ಹತ್ತಿರ ಹೊಸ ಯೋಚನೆಗಳನ್ನು ತೆಗೆದುಕೊಂಡು ಬರುವುದು. ದ ಲಾರ್ಡ್. ಆಶೀರ್ವಾದ ನಿಮ್ಮ ಕಣ್ಣುಗಳನ್ನು ತೆರೆಯುವುದು. ಹಲ್ಲೆಲೂಯಾ. ಆಶೀರ್ವಾದವು ಕಣ್ಣುಗಳನ್ನು ತೆರೆಯುತ್ತದೆ. ಜನರು ನೋಡಬೇಕು. ನಾನು ನಿಮಗೆ ವಾಕ್ಯ ತೋರಿಸುತ್ತೇನೆ. ನೀವು ಕೈಗಳನ್ನು ಮೇಲೆ ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ 2 ನಿಮಿಷ. ಎತ್ತಿ ಅನ್ಯ ಭಾಷೆ ಮಾತನಾಡಿರಿ 2 ಮಿನಿಟ್. बोलिए अन्य भाषाएं बोलिए, बोलिए अन्य
अन्य भाषाएं बोलिए। बोलिए अन्य भाषाएं। बोलिए अन्य भाषाएं बोलिए। बोलिए अन्य भाषाएं। अन्य भाषाएं बोलिए। 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 Hallelujah, praise the Lord. ನಿಮ್ಮ ಕಣ್ಣುಗಳನ್ನು ತೆರೆದಾಗ ಯಾರಿಗೂ ನಿಮ್ಮ ಕಣ್ಣುಗಳನ್ನು ಮುಚ್ಚಲು ಬಿಡಬೇಡಿರಿ. ದ ಲಾರ್ಡ್ ಅರ್ಥ ಯಾವುದೇ ವ್ಯಕ್ತಿಯ ಮಾತನ್ನು ಕೇಳಬೇಡಿರಿ. ಯೇಸು ಸ್ವಾಮಿಯ ಬಗ್ಗೆ ತಿಳಿದಿಲ್ಲ. ಅವನು ಯಾರೇ ಆಗಿರಬಹುದು, ನಿಮ್ಮ ಸಂಬಂಧಿಕನಾಗಿರ್ಬಹುದು, ನಿಮ್ಮ ನೆರೆಯವನಾಗಿರಬಹುದು, ಫ್ರೆಂಡ್ ಆಗಿರಬಹುದು, ಇಂಥ ವ್ಯಕ್ತಿಯ ಮಾತನ್ನು ಕೇಳಬೇಡಿರಿ. ಅವನು ನಿನ್ನ ಜೀವಿತದಲ್ಲಿ ಶೈತಾನನ್ನು ಪ್ಲಾನ್ ಮಾಡಿರಬಹುದು, ತೆರೆದಿರುವ ಕಣ್ಣುಗಳನ್ನು ಮುಚ್ಚುವುದಕ್ಕೋಸ್ಕರ. ಅಷ್ಟು ಜನರಿಗೆ ಗೊತ್ತಿಲ್ಲ. ಯೇಸು ಸ್ವಾಮಿಗೆ ಬಂದಾಗ ನಮ್ಮ ತಂದೆ ತಾಯಿ ಹೇಳಿದ್ರು ಚರ್ಚ್ಗೆ ಹೋಗಬೇಡ. ನೋಡಿರಿ, ನಾನು ಹೋಗದಿದ್ರೆ ನಾನು ಎಲ್ಲಿರುತ್ತಿದ್ದೆ, ಯೋಚಿಸಿರಿ ನಾನು ಎಲ್ಲಿರುತ್ತಿದ್ದೆ. ಅಲ್ಲಿದ್ರು ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ನನ್ನ ಕಣ್ಣುಗಳನ್ನು ಮುಚ್ಚಲು ಅವರು ಪ್ರಯತ್ನಿಸುತ್ತಿದ್ದರು. ಪ್ರೇಸ್ ದ ಲಾರ್ಡ್. ನಮ್ಮ ಮಮ್ಮಿ ಪಪ್ಪ ಆಗಿದ್ದರು. ಇದು ಅರ್ಥವಲ್ಲ, ಅವರು ನನ್ನ ಕೆಟ್ಟದನ್ನು ಬಯಸುತ್ತಿದ್ದರು. ಕುರುಡ ಮನುಷ್ಯನು ಇನ್ನೊಬ್ಬರಿಗೆ ಕುರುಡನಾಗಿ ಮಾಡುವನು, ದಾರಿಯನ್ನು ತೋರಿಸಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಕಣ್ಣುಗಳು ತೆರೆದಿರಬೇಕು. ಪರಮೇಶ್ವರರೇ ನಿಮ್ಮ ಕಣ್ಣುಗಳನ್ನು ತೆರೆದಿರುತ್ತಾರೆ. ಆದಿಕಾಂಡ 21ನೇ ಅಧ್ಯಾಯ 14ನೇ ವಾಕ್ಯ. ಮಾರನೇ ದಿನ ಬೆಳಗ್ಗೆ ಅಬ್ರಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಸಾಕ ಹುಟ್ಟಿದಾಗ ಏನೇನೋ ನಡೆಯಿತು. ಸಾರಳದು ಮತ್ತು ಹಾಗರಳ ನಡುವೆ ಜಗಳ ನಡೆಯುತ್ತಿತ್ತು. ಅಬ್ರಹಾಮನು ಕೇಳಿದ, ನಾನು ಏನು ಮಾಡಬೇಕು? ಆಗ ಆತನು ಹಾಗರಳನ್ನು ಮತ್ತು ಆತನಿಗೆ ಹುಟ್ಟಿದ ಮಗು ಇಸ್ಮಾಯಿಲನನ್ನು ಕರೆದುಕೊಂಡು ಏನು ಮಾಡಬೇಕೆಂದು ಕೇಳಿದಾಗ ಇದು ಮುಂದಿನ ಕಥೆಯಾಗಿದೆ. ಅವಳು ಹೊರಟು ಬೇರ್ಷೆಬನ ಕಾಡಿನಲ್ಲಿ ಅಲಿಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗು ಸಾಯುವುದನ್ನು ನೋಡಲಾರೆನೆ. ಅವಳು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಏಕೆಂದರೆ ಅವಳಿಗೆ ಗೊತ್ತಿತ್ತು ಅವನನ್ನು ಉಳಿಸಲು ಯಾರೂ ಬರುವುದಿಲ್ಲ ಮತ್ತು ತನ್ನ ಮಗನ ಸಾವನ್ನು ಅವಳು ನೋಡಲು ಆಗುತ್ತಿರಲಿಲ್ಲ. ಅವಳು ದೂರ ಹೋಗಿ ಕುಳಿತುಕೊಂಡಳು. ಏಕೆಂದರೆ ಇವಾಗ ನಾವು ಸಾಯಲೇಬೇಕು, ನಮ್ಮನ್ನು ರಕ್ಷಿಸುವವರು ಯಾರೂ ಇಲ್ಲ, ಏನೂ ಆಗೋದಿಲ್ಲ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣುಗಳನ್ನು ತೆರೆದಿದ್ದರಿಂದ ಅವಳು ನೀರಿನ ಬಾವಿಯನ್ನು ಕಂಡು, ಪರಮೇಶ್ವರರು ಆಕೆ ಕಣ್ಣುಗಳನ್ನು ತೆರೆದನು. ಆಕೆಗೆ ಬಾವಿ ಕಂಡಿತು. ಬಾವಿ ಅಲ್ಲೇ ಇತ್ತು. ಹೆಂಗಸಿಗೆ ಅದು ಕಾಣಿಸುತ್ತಿರಲಿಲ್ಲ ಮತ್ತು ಅದು ಇಲ್ಲದೆ ಹೋಗಿದ್ದರೂ ಕೂಡ ಆಮೇಲೆ ಪರಮೇಶ್ವರ ಅದನ್ನು ಮಾಡಿರಬಹುದು. ಮೇನ್ ವಿಷಯ ಏನಾಗಿದೆ ಅಂದ್ರೆ ಅದು ಇರು ಅಥವಾ ಆಮೇಲೆ ಪರಮೇಶ್ವರರು ಮಾಡಿದರು. ಈ ಇಂಪಾರ್ಟೆಂಟ್ ವಿಷಯ ಬರೆಯಲಾಗಿದೆ, ಪರಮೇಶ್ವರರು ಆಕೆ ಕಣ್ಣನ್ನು ತೆರೆದರು. ಬಹಳಷ್ಟು ಜನ ಅಕ್ಕಪಕ್ಕದಲ್ಲೇ ಎಲ್ಲ ಇರುತ್ತದೆ, ಆದರೆ ಅವರ ಕಣ್ಣುಗಳು ತೆರೆದಿರುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಬುತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಮತ್ತು ಆಶೀರ್ವಾದಗಳು ನಿಮ್ಮೊಳಗೆ ಇದೆ, ನಿಮ್ಮೊಳಗೆ ಆಶೀರ್ವಾದ ಇವೆ.
ಆದರೆ ಪರಮೇಶ್ವರರು ನಿಮ್ಮ ಕಣ್ಣುಗಳನ್ನು ತೆರೆಯಬೇಕು. ನಿಮ್ಮ ಒಳಗೆ ಒಂದು ದೃಢವಾದ ಇಚ್ಛೆ ಉಂಟಾಗಬೇಕು. ನನ್ನ ಮೂಲಕ ದೊಡ್ಡ ಕೆಲಸಗಳು ಆಗುತ್ತವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. ಪರಮೇಶ್ವರ್ಗೆ ಧನ್ಯವಾದ ಹೇಳಿರಿ. ಪರಮೇಶ್ವರ, ಈ ವರ್ಷವು ನನ್ನ ಪ್ರಕಟೀಕರಣದ ವರ್ಷವಾಗಿದೆ. ಈ ವರ್ಷವು ನನ್ನ ಪ್ರಕಟೀಕರಣದ ವರ್ಷವಾಗಿದೆ. ಎಲ್ಲ ಒಳ್ಳೆ ವಿಷಯಗಳು ನನ್ನ ಮೂಲಕ ಕೆಲಸ ಮಾಡುತ್ತಿದೆ. ಎಲ್ಲ ಒಳ್ಳೆ ವಸ್ತುಗಳು ನನ್ನ ಮೂಲಕ ಉಂಟು ಆಗುತ್ತಿದೆ. ಪ್ರಭು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವಾದವಾಗಿದ್ದೇನೆ. ನಾನು ಆಶೀರ್ವಾದಗಳ ವಾಹಕನಾಗಿದ್ದೇನೆ. ನನ್ನ ಮೂಲಕ ಇಡೀ ವಿಶ್ವವು ಆಶೀರ್ವಾದವಾಗಿದೆ. ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ನಿಮ್ಮ ಆಫರಿಂಗ್ ಅನ್ನು ನೀವು ಕೊಡಬಹುದು. ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ನಿಮ್ಮ ವಿಶೇಷ ಬೀಜವನ್ನು. ಕ್ಯಾನ್ ವಿ ಡೂ ದ್ಯಾಟ್? ನಿಮ್ಮ ಕಾಣಿಕೆ, ನಿಮ್ಮ ದಶಮಾಂಶ. ಥ್ಯಾಂಕ್ ಯು. ಮತ್ತು ಆನ್ಲೈನ್ ಡೀಟೇಲ್ಸ್ ಇದೆ. ಮತ್ತು ಒಂದು ವಿಷಯ, ದಶಮಾಂಶ ಕೊಡುವುದನ್ನು ಮರೆಯಬೇಡಿರಿ. ದಶಮಾಂಶವು ಬಹಳ ವಿಶೇಷವಾಗಿದೆ. ಕಾಣಿಕೆಯನ್ನು ಕೊಡಲು ಮರೆಯಬೇಡಿರಿ. ಮತ್ತು ಅವರು ಈ ವಿಷಯವನ್ನು ಮಾಡದೇ ಹೋದರೆ ಅವರ ಕಣ್ಣುಗಳು ಇನ್ನೂ ತೆರೆದಿಲ್ಲ. ಅವರು ಇನ್ನೂ ಗಂಭೀರವಾಗಿಲ್ಲ. ಅವ್ರಿಗೆ ಗೊತ್ತಿಲ್ಲ ಮುಂದಿನ ವಿಷಯಗಳಿಗೆ ಯಾವಾಗ ಈ ವಿಷಯಗಳಲ್ಲಿ ನೀವು ಲಕ್ಷ್ಯ ಬಿಡಿರಿ. ನಾವು ಪ್ರಾರ್ಥನೆ ಮಾಡುವೋಣ. ಧನ್ಯವಾದ ಹೇಳುತ್ತೇವೆ ಪ್ರಭು, ಈ ಕಾಣಿಕೆಗೋಸ್ಕರ, ಈ ದಶಮಾಂಶಕ್ಕೋಸ್ಕರ, ಪಾರ್ಟ್ನರ್ಶಿಪ್ ಮತ್ತು ಬೀಜಗಳನ್ನು ತರುವ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮ ಮಕ್ಕಳು ಕೊಟ್ಟಿದ್ದಾರೆ. ಇದು ಹೆಚ್ಚಾಗಿ ಫಲವನ್ನು ತಿರುಗಿ ತರುತ್ತಿದೆ. ಇವರ ನೀತಿವಂತಿಕೆ ಫಲವನ್ನು ನೀವು ಇನ್ನೂ ಹೆಚ್ಚಾಗಿ ಬೆಳೆಸುತ್ತಿದ್ದೀರಿ. ಕಾಣಿಕೆಗಳ ಮೇಲೆ ಆಶೀರ್ವಾದಗಳ ಆಹ್ವಾನ ಮಾಡುತ್ತೇವೆ. ಅಭಿವೃದ್ಧಿಯ ನಿಯಮವನ್ನು ಹೇಳುತ್ತೇವೆ ನಿನ್ನ ಸುವಾರ್ತೆಯ ವಿಸ್ತಾರಕ್ಕೋಸ್ಕರ. ಯೇಸುವಿನ ನಾಮದಲ್ಲಿ ಆಮೇನ್. ಹಲ್ಲೆಲೂಯಾ. ಯಾರಾದರೂ ಮೊದಲನೇ ಸಲ ಬಂದಿದ್ದೀರಾ? ಜೋರಾಗಿ ಇವ್ರಿಗೆ ಚಪ್ಪಾಳೆ ತಟ್ಟಬಹುದು, ಜೋರಾಗಿ. ಮತ್ತು ಯಾರಾದರೂ ಬೇರೆ ಸೆಂಟರ್ನಿಂದ ಮೊದಲನೇ ಸಲ ಬಂದಿದ್ದರೆ ಇದು ನಿಮ್ಮ ಸಮಯವಾಗಿದೆ. ಸ್ವಾಮಿಯನ್ನು ಪ್ರಭುವಾಗಿ ನೀವು ಸ್ವೀಕರಿಸಬಹುದು. ಪ್ರಭು ಯೇಸುವಿನ ಬಗ್ಗೆ ನಾವು ಮಾತನಾಡಿದೆವು. ಬೇಗ ಬರುವವರಾಗಿದ್ದಾರೆ. ನೀವೇ ಆ ಕೊನೆಯ ಪುರುಷ ಅಥವಾ ಮಹಿಳೆ ಆಗಿರಬಹುದು. ಬಂದ ಮೇಲೆ ರ್ಯಾಪ್ಚರ್ ಆಗಬಹುದು. ಇವಾಗಲೇ ಒಳಗೆ ಬನ್ನಿರಿ, ನಿಮಗೆ ಅವಕಾಶವಿದೆ. ಮೇಲೆ ಆ ಬಾಗಿಲು ಮುಚ್ಚಬಹುದು. ಪ್ರಾರ್ಥನೆ ಮಾಡುತ್ತೇನೆ, ಪ್ಲೀಸ್ ನೀವು ಹೇಳಿರಿ. ಧನ್ಯವಾದ ಪ್ರಭು. ಯೇಸುಗೋಸ್ಕರ, ನನ್ನ ಆತ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವರು ಶಿಲುಬೆ ಮೇಲೆ ಸತ್ತರು. ಮತ್ತು ಪರಮೇಶ್ವರರು ಮೂರನೇ ದಿನ ಸತ್ತೋರೊಳಗಿಂದ ಆತನನ್ನು ಜೀವಂತನಾಗಿ ಎಬ್ಬಿಸಿದರು. ಅವರು ಸದಾ ಕಾಲವಾಗಿ ಇವಾಗ ಜೀವಿಸುವವರಾಗಿದ್ದಾರೆ. ನನ್ನ ಬಾಯಿಂದ ನಾನು ಘೋಷಣೆ ಮಾಡುತ್ತೇನೆ, ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ನಾನು ಇವತ್ತಿನಿಂದ ರಕ್ಷಿಸಲ್ಪಟ್ಟಿದ್ದೇನೆ. ಪ್ರಭು ಯೇಸು ಸ್ವಾಮಿ ನನ್ನ ಪ್ರಭುವಾಗಿದ್ದಾರೆ ಮತ್ತು ನನ್ನ ಸ್ವಾಮಿಯಾಗಿದ್ದಾರೆ. ನನ್ನ ಉದ್ಧಾರ ಆಗಿದೆ. ನಂಬಿಕೆಯ ಮೂಲಕ ನನ್ನ ಆತ್ಮದಲ್ಲಿ ಪರಮೇಶ್ವರನ ಜೀವನವನ್ನು ಸ್ವೀಕರಿಸುತ್ತೇನೆ. ಧನ್ಯವಾದ ಪ್ರಭು, ನನಗೆ ರಕ್ಷಣೆ ಕೊಟ್ಟಿದ್ದಕ್ಕೆ. ಯೇಸು ನಾಮದಲ್ಲಿ ಆಮೇನ್. ವಾವ್. ಜೋರಾಗಿ ಇವ್ರಿಗೋಸ್ಕರ ಚಪ್ಪಾಳೆ ತಟ್ಟಬಹುದು. ಈ ಪ್ರಾರ್ಥನೆ ಮಾಡಿದರೆ ನಿಮಗೆ ಸ್ವಾಗತವಿದೆ ಪರಮೇಶ್ವರನ ರಾಜ್ಯದಲ್ಲಿ. ಎದ್ದು ನಿಂತುಕೊಳ್ಳಬಹುದು. ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಲೀಬ್ರಹಾಸ್ತಕ್ಕೆ ಮೋಟ ಕಾಕತಿ ಅಬರಕ ಬೋಂತ್ರಲ. ಕಂಟಿನ್ಯೂಸ್ ಆಗಿ ನೀವು ಹೇಳಿರಿ. ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹೇಳಿರಿ. ನಿರಂತರವಾಗಿ ಹೇಳಿರಿ. ನಿರಂತರವಾಗಿ ಹೇಳಿರಿ. ಲೀಬ್ರಹಾಸ್ತಕ್ಕೆ ಮೋಷ್ಟ ಕಾಕತಿ ಅಬರಕ ಬೋಂತ್ರಲ ರಬ ರಬ ಶಕರಬ ಚಂಗರಬ ಸತರ ಬರ ಬರಬ ಶಕ ಬೋ ಶಕ ಬಾಂಧಿ ಶಕರಬ ಚಂಗರಬ ಸತರಬ ಶಕರಬ ಶಕರ ಬರ 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 ಬಾಯಿ ರಬ್ರ ಬ್ರ ಬಾಯ್ ಲಾಂಗೆ ಬೋಸಾಕಾಯ ಬಾಯರ ಬಾಯರ ಈ ಬಾ ಖಾಯ ಲಾಗೆಲೋ ಲಾಂಗೆಲೋ ರಬ ಹೇ ರಬ ಬಾಯ್ ಹೇ ರಬ ಬಾಯ್ ರಬ ಶಕ ಬೋ ಶಕ ಬಾಂಧಿ ಶಕರಬ ಬಾಯ ರಬ್ರ ಬ್ರ ಬಾಯ್ ಲಾಂಗೆ ಬೋಸಾಕಾಯ ಬಾಯರ ಈ ಬಾ ಖಾಯ. ಹಲ್ಲೆಲೂಯಾ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧಾತ್ಮನ ಸಹಭಾಗ್ಯತೆ ಜೊತೆ ಯಾವಾಗಲೂ ಇರುವುದು. ಯೇಸುವಿನ ನಾಮದಲ್ಲಿ ಆಮೇನ್.
ನಿಶ್ಚಯವಾಗಿಯೂ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಯೇಸುವಿನ ನಾಮದಲ್ಲಿ ಆಮೇನ್. ಸಂತೋಷವಾಗಿರಿ, ವಾಕ್ಯವು ಕೆಲಸ ಮಾಡುತ್ತದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.